ಹೆಸರು ಪ್ರಜ್ವಲ್ HB. ಇವತ್ತು ಏನಪ್ಪ ಅಂದ್ರೆ ಹೊಸದು ಇವತ್ತು ಏನು ಆಟ ಆಡಬೇಕಪ್ಪ ಅಂದ್ರೆ ಮತ್ತೆ ಮಾರ್ಕ್ಸ್ ಆಟ ಶುರು ಮಾಡಮಂತ. ಈ ಸತಿ 550 ಮಾರ್ಕ್ಸ್ ಇರ್ತದೆ. 550 ಮಾರ್ಕ್ಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ದಾಗ. ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಪ್ರೈವೇಟ್. ಓಕೆ, ಸ್ಟಾರ್ಟ್ ಮಾಡೋಣಂತ. ಈ ಸತಿ ನಾವು ಸ್ಟಾರ್ಟ್ ಮಾಡ್ಲತ್ತಿದ್ದೀವಿ ಹಾಸ್ಟೆಲ್ನಲ್ಲಿಂತ. ನೋಡ್ರಿ, ಪ್ರೈವೇಟ್ ಹಾಸ್ಟೆಲ್ದಾಗ ನಿಮ್ಗೆ 1 ಲಕ್ಷ 2 ಲಕ್ಷ ಡೊನೇಷನ್ ಕೊಡ್ತಾರೆ. ಮತ್ತು ಅಲ್ಲಿಂದ ರೊಕ್ಕ ಮತ್ತು 1 ಲಕ್ಷ ಒಟ್ಟು 5 ಲಕ್ಷ ತನ ಇಲ್ಲ 3 ಲಕ್ಷ ತನ ಇಲ್ಲ 2 ಲಕ್ಷ ತ ಪಕ್ಕ ಖರ್ಚಾಗ್ತದೆ. ಮತ್ತು ನಿಮ್ಮ ಮಕ್ಳಿಗೆ ಮತ್ತು ಮ್ಯಾಗಿನ ಖರ್ಚವಿ ನೀವೇ ಕೊಡ್ಬೇಕಾಗ್ತದೆ. ಆ್ಯಂಡ್ ಅಲ್ಲಿ ನೋಡ್ರಿ ಭಾಳ ಮೈಗಳತನ ಆಗ್ತವೆ. ಓದ್ತಾರ ಬರೀತಾರೆ, ಓಕೆ, ಅದು ಓಕೆ, ಓದ್ತಾರ ಬರೀತಾರೆ, ಶಾಣೆ ಆಗ್ತಾರೆ, ಓಕೆ. ಆದರೆ ಮೈಗಳತನ ಕಂಡಾಬಟ್ಟೆ ಹಾಕ್ತಾರೆ. ಭಾಳ ಅಂದ್ರೆ ಭಾಳ ಮೈಗಳತನ ಆಗ್ತಾರೆ. ಯಾಕೆ ಮೈಗಳತನ ಆಗ್ತಾರಂತ ನಾ ಹೇಳಲ್ಲ. ಯಾಕಪ್ಪ ಅಂದ್ರೆ ಅದು ಪ್ರೈವೇಟ್ ಸ್ಕೂಲ್ ಅದ ರೀ. ನೀವು ಅಂತೀರಿ ನಮ್ಮ ಮಗ ಯಾಕೆ ಇಟ್ಟು ಮೈಗಳಾಗ್ಯಾನ, ನನ್ನ ಮಗ ಇಟ್ಟು ಯಾಕೆ ಮೈಗಳಾಗ್ಯಾನ, ನನ್ನ ಮಗ ಯಾಕೆ ಇಟ್ಟು ಮೈಗಳಾದನು, ಹಿಂಗಿದ್ದು ಒಟ್ಟು ನೀವು ಹಿಂಗೆ ಅಂತೀರಿ. ಆದ್ರೆ ಅಲ್ಲಿನ ಆದ್ಮ್ಯಾಗ ನೋಡ್ರಿ ಬಟ್ಟೆ ಅವರೇ ಹೋಗಿ ಕೊಡ್ತಾರೆ, ಗಂಗಳ ಅವ್ರಿತ್ತು, ಎಲ್ಲಾನು ಪ್ರೈವೇಟ್ ಫೆಸಿಲಿಟಿ ಇರ್ತದೆ. ನಿಮ್ಲಿಂದ 1 ಲಕ್ಷ ನಿಮ್ಗೆ ಬಿಡಲೇ ರೊಕ್ಕ ಕೊಡಲೇಬೇಕಾದ ಎನಿ ಕಂಡೀಷನ್ ಅಂತ ಫಿಕ್ಸ್ ಅದು. ಆ್ಯಂಡ್ ಪ್ರೈವೇಟ್ದಾಗ ಹೊರಗೆ ಬಿಡಪ್ಪ ಇಲ್ಲ. ಅವ್ರ ಟೈಮಿಂಗ್ ಹೇಳ್ದೆ ನಿಮ್ಮ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕು. ಏನೋ ಎಮರ್ಜೆನ್ಸಿ ಬಂತಂದ್ರೆ ಅವ್ರಿಗೆ ಬಿಡಲ್ಲ, ಕ್ಲಾಸ್ ಅದು ಇದು ಅಂತೇಳಿ ಅಲ್ಲಿಗೆ ಎಂಡ್ ನಿಮ್ಮ ಮಾತು ನೋಯ್ತು. ಪ್ರೈವೇಟಿಗೆ ಇಲ್ಲೇ ಕ್ಲೋಸ್ ಮಾಡೋದು ಇಷ್ಟೇ. ಯಾಕಂದ್ರೆ ಪ್ರೈವೇಟ್ದಾಗ ವೆರೈಟಿ ಇರ್ತಾವೆ. ನಮ್ಗೆ ಬೇಕಾದ ಶಿಕ್ಷಣ, ನಮ್ಗೆ ಬೇಕಾದಂಥ ಸೌಲಭ್ಯ ಪ್ರೈವೇಟ್ದಾಗ ಸಿಗ್ತಿರ್ಬೋದು. ಆದರೆ ಅದು ಮತ್ತು ಕೋಟಿ ಅಂತ ರೊಕ್ಕ ಕೊಟ್ಟರೆ ಸಿಗ್ತಿರ್ಬೋದು. ನಮ್ಮಲ್ಲಿ ಆಸೆ ರೊಕ್ಕ ಇಲ್ಲ, ಮಿಡಲ್ ಕ್ಲಾಸ್ದಾಗ ಆಸೆ ರೊಕ್ಕ ಇಲ್ಲ ಬರ್ತಾನೆ, ಹೌದಲ್ಲ? ಬೇಡ್ರಿ, ಇಲ್ಲಿಗೆ ಕ್ಲೋಸ್ ಮಾಡಿ. ಇಲ್ಲಿಗೆ ಎಂಡ್ ಆಯಿತು ನಮ್ಮದು ಪ್ರೈವೇಟ್. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಮಾತಾಡೋಣ. ಗೌರ್ಮೆಂಟ್ ಹಾಸ್ಟೆಲ್ ಬಗ್ಗೆ ಈಗ ಮಾತಾಡೋಣ. ಗೌರ್ಮೆಂಟ್ದಾಗ ನೋಡ್ರಿ ಭಾರಿ ಫೆಸಿಲಿಟಿ ಅವ್ರಿ. ಮೈಗಳು ದೂರ್ ಮನ್ಯಾಗ ಬಂದು ಅದೇ ದಂಧ ಮಾಡ್ತಾರೆ. ಹೆಂಗಂತ ನಾ ಹೇಳ್ತೀನಿ ಕೇಳ್ರಿ. ಒಂದೇದು ಮೈ ತೊಳ್ಕೊಂಬದವು, ಸಾವನ್ ಗೀಬಿನ ಅವ್ರಿಗೆ ಚಡ್ಡಿ ಒಗದು ಹಾಕೋದು, ಅವ್ರಿಗೆ ಉಟ್ಕೊಂಡಿದ್ದ ಬಟ್ಟೆ ಮೈಗಳಾಗಲ್ಲ. ಮತ್ತಿಟ್ಟು ಇಂಪ್ರೂವ್ ಆಗ್ತದೆ ಮನುಷ್ಯ, ಯುಗ ಆಗ್ತಂಡು ಮನ್ಯಾಗ ಬಂದು ಇದೇ ಥರ ಮಾಡ್ತದೆ. ಟೆಸ್ಟ್ ಮಾಡಿ ನೋಡ್ಕೊ. 4 ತಿಂಗಳಕ್ರಿ ಬರೀ ಹೊರಗೆ ನೀವು ಎಲ್ಲ ತಿರುಗಾಡ್ರಿ. ಕರೆಕ್ಟ್ ಟೈಮಿಗೆ ಒಳಗೆ ಬಂದಿರ್ತಾರೋ ಅವ್ರಿಗೆ ಕೊನಾಡ್ತದೆ. ಹಾಸ್ಟೆಲ್ ಇಷ್ಟು ಟೈಮಿಗೆ ಒಳಗೆ ಬರ್ಬೇಕು. ಊಟ ಟೆನ್ಷನ್ ಬಿಡ್ರಿ. ಊಟ ನಿನ್ನ ಮಗ ಉಂಡು ಎಮ್ಮೆ ಆಗ್ಯಾನ. ಮತ್ತು ಊಟ ಊಟ 1-4-5 ದಿನ ಊಟ ಬಿಡಿಸ್ರಿ ಮಗನಿಗೆ, ನಿಮ್ಮ ಮಗಳಿಗೆ. ಇದ್ರಾಗ ಗೌರ್ಮೆಂಟ್ ಹಾಸ್ಟೆಲ್ದಾಗ ಹಾಕ್ರಿ. ಅಲ್ಲಿ ಊಟ ಪ್ರೈವೇಟ್ಗಿಂತ ಚಂದ ಇರ್ತದೆ ರೀ. ನಿಮ್ಮ ಪ್ರೈವೇಟ್ದಾಗ ಚಿಕನೇ ಇರಲ್ಲ, ಅದು ಯಾವ ಇರ್ತದೆ. ಅದ್ರ ಗೌರ್ಮೆಂಟ್ದಾಗ ವಾರ ಚಿಕನ್ ಇರ್ತದೆ. ಬುಧವಾರಕ್ಕೊಮ್ಮೆ ಆಯ್ತಾರಕ್ಕೊಮ್ಮೆ ಚಿಕನ್ ಮಟನ್. ಮತ್ತು 24 hours ತತ್ತಿ ಅವ್ರಿಗೆ ಎಲ್ಲ ವಾರಿಗೆ ಸೋಮವಾರ ಶುಕ್ರವಾರ ಬಿಟ್ಟು ಹೊಸವರೆಗೆ ತತ್ತಿರಿ ಕೊಡ್ತಾರೆ. ನೀವು ಪ್ರೈವೇಟ್ದಾಗ ಕೊಡ್ತಾರೇನು ಚಹಾ? ಒಂದೊಂದ್ರೊಳಗೆ ಕೊಡ್ತಾರೆ. ಹೌದು, ಒಂದೊಂದ್ರೊಳಗೆ ಕೊಡ್ತಾರೆ. ಒಂದೊಂದ್ರೊಳಗೆ ಬೇಕೇ ಇಲ್ರಿ. ಎಲ್ಲ ಗೌರ್ಮೆಂಟ್ದಾಗ ಇದು ಫೆಸಿಲಿಟಿ ಕೊಡ್ತಾರೆ. ಕಸ ರೂಮ್ ಯಾರು ಹುಡ್ಕೋಬೇಕು? ನೀವೇ. ಒರೆಸ್ಬೇಕು ಯಾರು? ನೀವೇ. ನನ್ನ ಮಗ ಹಿಂಗೆ ಹೈರಾಣತ್ತಾನೆ, ಯಾವ ಓದಬೇಕು? ಓದೋದಲ್ರಿ, ಮೊದಲು ಸಂಸ್ಕೃತಿ ಕಲಿಬೇಕು ನಿಮ್ಮ ಮಗ, ಆದ್ಮೇಲೆ ಓದೋದ್ರಿ. ಓದೋದೇನು ದೊಡ್ಡ ಮಾತಿಲ್ಲ. ಮೊದಲು ಮಾತಾಡಕ್ಕೆ ಬಂದರೆ ಓದೋದು ಬರ್ತದೆ. ಮಾತಾಡಕ್ಕೆ ಬಂದರೆ ಓದೋದೇನು ಓದ್ತಾನ. ಕಸ ಹೊಡ್ಬೇಕು, ಒರೆಸ್ಕೋಬೇಕು, ಮಾಡ್ಕೋಬೇಕು. ಎಷ್ಟಾಗ್ತದೆ ನಿಮ್ಮ ಸೋಡ್ರಿ. ನಿಮ್ಮ ಓದೋದೇ ಲೆಕ್ಕ ಹಿಡಿತೀನಿ. ಇಲ್ಲಿ ಕೇಳ್ರಿ, ಈಗಿನ ಜನ್ರೇಷನ್ ಹಂಗೆ ಅದು ಈಗಿನ ಜನ್ರೇಷನ್ ಹಿಂಗೆ ಇಲ್ಲಿ ಕೇಳ್ರಿ. ಈಗಿನ ಜನ್ರೇಷನ್ ಹೆಂಗದಪ್ಪ ಅಂತ ಓದೋದು ಇಲ್ಲಿ ಕೇಳ್ರಿ. ಓದೋದೇ ಎಷ್ಟು ನಿಮ್ಮ ಮಗಗೆ 4 ಸಾಲಿ ಬಿಡ್ತದೆ. ನಿಮ್ಮ ಹಾಸ್ಟೆಲ್ ಬರೋಕೆ 5 ಆತಂತೇಳಿ 5 ಹಿಡಿದು 6:30 ತನಕ ಊಟ ಹಾಕ್ತಾರೆ. ಅಲ್ಲಿ ತನಕ ಇವ ಆಟ ಆಡ್ತಾನೆ. ಅದು ಬಿಟ್ಟು ಎಲ್ಲದನ್ನು ಒಂದು ಸ್ವಲ್ಪ ಆಟ ಆಡಿ 6:30 ಊಟ ಹಾಕ್ತಾರೆ. ಊಟ ಮಾಡಿದ್ಮೇಲೆ 7 ಕಾಪಿಡ್ರೆ ಭಾರತನೇ ಎಚ್ಚರಿಕೆ ಇರಬೇಕು. ಅಲ್ಲಿ ನಿಮಗೆ ಎಬಸೋರು ಓದು ಅನ್ನೋರು ಯಾರೂ ಇರಲ್ಲ. ಯಾಕ್ರಿಯಪ್ಪ ಅಂತ ಕೇಳಿದ್ರೆ ಅದು ನಿಮ್ಮ ಮನಸ್ಸ, ನಿಮ್ಮ ಉಲ್ಲಾಸ, ನಿಮ್ಮ ಜೋಶ್ ಮ್ಯಾಗ ಬಿಟ್ಟಿದಿರ್ತದೆ. ಇದಕ್ಕಂತಾರೆ ಗೌರ್ಮೆಂಟ್. ಅಂದ್ರೆ ಮೈಗಳಾಗಲ್ಲ. ನಿನ್ನ ಮಗ ಹಿಂಬರ್ಕಿ ಮನ್ಯಾಗ ಒಂದು ಕಸ ಬಿದ್ದರೆ ಮಮ್ಮಿದ ತೆಗಿ ಅನ್ನಲ್ಲ, ಅವನೇ ತೆಗೆದು ಹೋಗಿಸ್ತಾನೆ. ನೀವು ಬಂದು ನೋಡ್ಬೇಕಿದ್ದು ತೆಗಿತಿದಲ್ಲ, ನೀ ಯಾಕೆ ತೆಗಿದೆ ಅಂತ ಕೇಳ್ಬೇಕು. ಅಷ್ಟಿಗೆ ನಮ್ಮ ಮಾಹಿರಾಗ್ತಾನೆ. ನಿಮ್ಮ ಮಗನು ನನಗೆ ಕೊನೆಲ್ಲ ಒಟ್ಟು. ಮತ್ತು ಊಟ ಕರೆಕ್ಟ್ ಟೈಮ್ ದನ ತಿಂದಂಗೆ ಹೌ ದಿನ ಮಮ್ಮಿ ಬಾ ಊಟಕ್ಕೆ
ಇವೆಲ್ಲ ಬಿಡ್ರಿ, ಪ್ರೈವೇಟ್ ಬಿಡ್ರಿ, ಜರ ಗೌರ್ಮೆಂಟ್ ಹಾಕ್ರಿ. ಹೌದ್ರಪ್ಪ. ಈಗ ಹಂಗಂದ್ರೆ ನಾ ಹಾಕ್ತೀನಿ ಅಂದ್ರೆ ಮಹಾಗಾಂವ್, ಕಮಲಾಪುರ ತಾಲೂಕಿನ ಮಹಾಗಾಂವ್ ಗ್ರಾಮ, ಇಲ್ಲಿ ಒಂದು ಹಾಸ್ಟೆಲ್ ಭಾರಿ ಅದ ರೀ. ಅದು ನಾ ಬಿ ಇದ್ದೀನಿ ಈ ಹಾಸ್ಟೆಲ್ದಾಗ ನೀವು ಹಾಕ್ರಿ ನಿಮ್ಮ ಮಗನಿಗೆ. ಈಗ ಮುಂದಿನ ತಿಂಗಳು ಹಿಡಿದು ಮಾರ್ಚ್ 1ನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗ್ತಾವೆ ಅಡ್ಮಿಷನ್. ಭಾಳ ಹೆಚ್ಚಿಗೇನಿಲ್ಲ, ಭಾರಿ ಚಂದದ ಹಾಸ್ಟೆಲ್. ಅಡ್ಮಿಷನ್ ಮಾಡಿರಿ. ಮತ್ತು ಇನ್ನೊಂದು ಮಾತು, ಅಡ್ಮಿಷನ್ ಮಾಡೋ ಟೈಮಿಗೆ ಯಾವಾಗಲಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿವೆ, ಡೇಟ್ ಮತ್ತು ಅದ. ಓಕೆ, ಈಗ ಮಾರ್ಕ್ಸ್ ಬರೋಬ್ಬರಿ ಮಾಡ್ಬೇಕು. ಪ್ರೈವೇಟಿಗೆ ಸಿಗ್ತದೆ 580, 350. ಸ್ವಲ್ಪ ಸಿಸ್ಟಮೆಟಿಕ್ ಇರ್ತಂತ 350 ಕೊಟ್ಟಿವಿ, ಇಲ್ಲಿಕ್ಕಿರ 50 ಕೊಟ್ಟಿವಿ. ಗೌರ್ಮೆಂಟದಾಗ ಸಿಗ್ತದ ಓನ್ಲಿ 500, 50 ಕ್ಯಾನ್ಸಲ್. ಯಾಕೆ ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಖರಾಬ್ ಆಗ್ತದೆ ಅಷ್ಟೇ. ಉಳ್ಕಿದೆಲ್ಲ ನಿಮಗೆ ಎದುರು ಇರೋದದ ನಿಮಗೆ ಬಿಟ್ಟಿದ್ದು. ಇಷ್ಟೇ ಹೇಳಿ ನಮ್ಮ ಮುಂದಿನ ಸಂದೇಶ ಸಿಗೋಣ. ಅದುವರೆಗೂ ಜೈ ಹಿಂದ್, ಜೈ ಭಾರತ್. ಮುಂದಿನ ವೀಡಿಯೋಲಿ ಅಥವಾ ಮುಂದಿನ ಆಟದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.